ಗುಡ್ಡ ಕುಸಿತದ ವರದಿಗಳು ಅಲ್ಲಲ್ಲಲ್ಲಿ ಬರ್ತಾನೆ ಇದೆ. ಈಗ ಹಾಸನದ ಶಿರಾಡಿ ಘಾಟ್ನಲ್ಲೂ ಕೂಡ ಮತ್ತೆ ಗುಡ್ಡ ಕುಸಿತದ ವರದಿ ಆಗ್ತಾ ಇದೆ. ಸಕಲೇಶಪುರ ತಾಲೂಕಿನ ಎತ್ತಿನಹಳ್ಳದ ಬಳಿ ಭಾರೀ ಪ್ರಮಾಣದ ಮಣ್ಣಿನ ರಾಶಿ ಕುಸಿತೋಗಿದೆ. ಸದ್ಯ ರಾಷ್ಟ್ರೀಯ ಹೆದ್ದಾರಿ 75ರ ಶಿರಾಡಿ ಘಾಟ್ನ ಸಂಚಾರ ಸ್ಥಗಿತಗೊಳಿಸಲಾಗಿದೆ. ಕಿಲೋಮೀಟರ್ ಗಟ್ಟಲೆ ಸಾಲುಗಟ್ಟಿ ವಾಹನಗಳು ನಿಂತುಕೊಂಡಿವೆ. ಮಣ್ಣು ತೆರವು ಮಾಡುವಂಥ ಕಾರ್ಯಾಚರಣೆಯೂ ಕೂಡ ಈಗ ಅಲ್ಲಿ ನಡೀತಾ ಇದೆ. ಸಂಚಾರ ಸಂಪೂರ್ಣವಾಗಿ ಈಗ ಸ್ಥಗಿತಗೊಂಡಿದೆ. ಇದಷ್ಟೇ ಅಲ್ಲ, ಹಾಸನದಲ್ಲಿ ಮತ್ತು ಕೆಲವು ಭಾಗಗಳಲ್ಲಿ ಇನ್ನೂ ರೀತಿಯಾದಂಥ ಸಮಸ್ಯೆಗಳನ್ನು ಉಂಟು ಮಾಡಿದೆ. ಎಲ್ಲಿ ಹೊಳೆನರಸೀಪುರ ಚನ್ನರಾಯಪಟ್ಟಣ ರಾಜ್ಯ ಹೆದ್ದಾರಿ ಜಲಾವೃತವಾಗಿ ಸಂಕಷ್ಟ ಎದುರಾಗಿದೆ. ಹೇಮಾವತಿ ನದಿ ಪ್ರವಾಹದ ನೀರಲ್ಲಿ ಮುಳುಗಿದೆ ರಾಜ್ಯ ಹೆದ್ದಾರಿ. 2 ದಿನಗಳಿಂದಲೂ ಕೂಡ ಜಲಾವೃತವಾಗಿರುವಂಥ ಹೊಳೆನರಸೀಪುರ ಚನ್ನರಾಯಪಟ್ಟಣ ರಸ್ತೆಯ ನಡುವೆ ಈಗ ಗೂಡ್ಸ್ ಆಟೋ ಸಿಕ್ಕಾಕೊಂಡಿದೆ. ಆಟೋ ಮೇಲೆತ್ತೋಕೆ ಜನರು ಪರದಾಡ್ತಾ ಇದ್ದಾರೆ. ಇನ್ನು ಮಳೆ ಹಾನಿ ಪ್ರದೇಶಕ್ಕೆ ಕಂದಾಯ ಸಚಿವ ಕೃಷ್ಣ ಬೈರೇಗೌಡರು ಭೇಟಿ ನೀಡಿ ಜನರನ್ನು ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರ ಮಾಡುವಂತೆ ತಿಳಿಸಿದ್ದಾರೆ. ಹಾಸನ ಜಿಲ್ಲೆಯಲ್ಲಿ ಕಳೆದ ಒಂದು ವಾರದಿಂದ ಸುರಿದಂತಹ ಧಾರಾಕಾರ ಮಳೆ ಕೊಂಚ ಬಿಡುವನ್ನು ನೀಡಿದೆ. ಆದರೆ ಮಳೆಯ ಅನಾಹುತಗಳು ಸಹ ಇನ್ನೂ ಸಹ ಕಡಿಮೆ ಆಗಿಲ್ಲ. ನಾವೀಗ ದೃಶ್ಯದಲ್ಲಿ ಗಮನಿಸಬಹುದು, ಇದು ಹೊಳೆನರಸೀಪುರ ಪಟ್ಟಣದಿಂದ ಚನ್ನರಾಯಪಟ್ಟಣಕ್ಕೆ ಸಂಪರ್ಕ ಕಲ್ಪಿಸುವಂಥ ಒಂದು ಪ್ರಮುಖವಾದಂತಹ ರಸ್ತೆ. ಏನು ಹೇಮಾವತಿ ಜಲಾಶಯದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ನೀರನ್ನು ಬಿಟ್ಟಿದ್ದರಿಂದ ಈ ರಸ್ತೆ ಸಂಪೂರ್ಣವಾಗಿ ಜಲಾವೃತವಾಗಿ ನಿನ್ನೆ ಸಂಪೂರ್ಣವಾಗಿ ವಾಹನ ಸಂಚಾರವನ್ನು ಬಂದ್ ಮಾಡಲಾಗಿತ್ತು. ಇಂದು ಏನು ಹೇಮಾವತಿ ನದಿಯಲ್ಲಿ ನೀರಿನ ಪ್ರಮಾಣ ತಗ್ಗಿದೆ, ಹಿನ್ನೆಲೆಯಲ್ಲಿ ಒಳ ಹರಿವನ್ನು ಸಹ ಕಡಿಮೆ ಮಾಡಲಾಗಿದೆ. ಹಾಗಾಗಿ ಈಗ ನೀರು ಸಂಪೂರ್ಣವಾಗಿ ಇಳಿಮುಖವಾಗಿದೆ. ಆದರೂ ಈ ರಸ್ತೆಯಲ್ಲಿ ಗುಂಡಿ ಬಿದ್ದಿದ್ದು ವಾಹನಗಳ ಓಡಾಟ ದುಸ್ತರವಾಗಿದೆ. ಈಗ ನೀವು ನೋಡಬಹುದು, ಇಲ್ಲಿ 2-3 ವಾಹನಗಳು ಗುಂಡಿಯಲ್ಲಿ ಕೂತ್ಕೊಂಡಿವೆ. ಅವನ್ನ ಹೊರಕಿಳಿಯಲಿಕ್ಕೆ ಪರ್ಯಾಯವಾಗಿ ಇನ್ನೊಂದು ವಾಹನಗಳು ಸಹ ಬಂದು ನಿಂತಿವೆ. ಹಾಗಾಗಿ ರಸ್ತೆ ದುಸ್ತರವಾಗಿ ವಾಹನ ಸವಾರರು ಪ್ರತಿನಿತ್ಯದಲ್ಲಿ ನರಕ ಯಾತನೆಯನ್ನು ಅನುಭವಿಸುವಂಥ ಒಂದು ಪರಿಸ್ಥಿತಿ ಆಗಿದೆ. ಈ ರಸ್ತೆಯಲ್ಲಿ ಬಂದಂಥ ಆಟೋ ಇರ್ಬೋದು, ಅದು ಗುಂಡಿಯಲ್ಲಿ ಸಿಲುಕಿಕೊಂಡಿತ್ತು. ಈಗ ಮತ್ತೊಂದು ವಾಹನವನ್ನು ತಂದು ಆ ಆಟೋವನ್ನು ಎಳೆಯಲಾಗ್ತಾಯಿದೆ. ಇದೇ ರಸ್ತೆಗೆ ಏನು ಕಾಮಗಾರಿ ಮೇಲ್ಸೇತುವೆ ಮಾಡಬೇಕು ಅಂತ ಹಲವು ವರ್ಷಗಳಿಂದ ಒತ್ತಾಯ ಏನಿತ್ತು, ಆ ಕಾಮಗಾರಿ ಸಹ ಅರ್ಧಕ್ಕೆ ನಿಂತಿದೆ. ಹೀಗಾಗಿ ಈ ಪ್ರತಿನಿತ್ಯವೂ ಸಹ ಈ ರಸ್ತೆಯಲ್ಲಿ ವಾಹನ ಸವಾರರು ಕಷ್ಟಪಟ್ಟು ಓಡಾಡಬೇಕಾಗಿದೆ. ಈಗ ಮಳೆ ಕಡಿಮೆ ಆಗಿದೆ, ಹಾಗಾಗಿ ನೀರಿನ ಪ್ರಮಾಣವೂ ಸಹ ಇಳಿದಿದೆ. ಒಂದು ವೇಳೆ ಮತ್ತೆ ಮಳೆ ಏನಾದರೂ ಹೆಚ್ಚಾಗಿ ಹೇಮಾವತಿ ಜಲಾಶಯದಿಂದ ಹೆಚ್ಚಿನ ಪ್ರಮಾಣದಲ್ಲಿ ನೀರನ್ನು ಹೊರಬಿಟ್ಟರೆ ಮತ್ತೆ ಈ ರಸ್ತೆ ಜಲಾವೃತವಾಗಿ ಸಂಪೂರ್ಣವಾಗಿ ವಾಹನ ಸಂಚಾರ ಬಂದ್ ಆಗುತ್ತೆ. ಈಗ ಕೊಂಚ ವರುಣ ಬಿಡುವು ನೀಡಿದ್ದು ಸ್ವಲ್ಪ ಬಿಸಿಲು ಸಹ ಈಗ ಎಲ್ಲ ಕಡೆ ಬಂದಿದೆ. ಹಾಗಾಗಿ ಮಳೆ ಮತ್ತೆ ಮುಂದುವರೆದರೆ ಈ ರಸ್ತೆ ಮತ್ತೊಮ್ಮೆ ಬಂದಾಗುವಂಥ ಒಂದು ಸಾಧ್ಯತೆ ಹೆಚ್ಚಾಗಿದೆ. ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ಶಶಿಧರ್, BC ಪಬ್ಲಿಕ್ ಟಿವಿ, ಹೊಳೆನರಸೀಪುರ.